ನೀವೆಲ್ಲರೂ ಒಂದಾಗಿ ಬಿಡ್ತೀರಾ? ಚೆನ್ನಾಗಿದೆ. ಇವ್ರು 5 ಲಕ್ಷದ ಇವ್ರು ಯಾರು ಹೇಳಾರಲ್ಲ ಕೇಳಾರಲ್ಲ ಸರ್. ತಮಗೆ ಮನ ಬಂದಂಗೆ ಕಟ್ತಾರೆ. ಇದ್ರ ಮೇಸ್ತ್ರಿಗಳು ನೀವೇ ನೋಡ್ರಿ, ಯಾವ ಮೇಸ್ತ್ರಿಗಳು ಸೀನಿಯರ್ ಅದ್ರಲ್ಲಿ ಕಟ್ತಾರೆ ನೋಡ್ರಿ. ಯಾವ ಇದು ಡಿಪಾರ್ಟ್ಮೆಂಟ್ ಇಂದ ಕಟ್ಟಕ ಮಾಡಿದಾರ ಇಲ್ಲ ಇದು ಗುತ್ತಿಗೆ ಕೊಟ್ಟಿದಾರ? ಗುತ್ತಿಗೆ ಕೊಟ್ಟಿಲ್ಲ ಸರ್. ತಾವೇ ಅಧ್ಯಕ್ಷರು ಅವರ ಸಹ ಸಂಚಾಲಕರು ಎಲ್ಲರ ಕಲ್ತು ಅವ್ರಿಗೆ ಮಾಡ್ತಿದ್ದಾರೆ ಕೆಲಸ. ಕಾಮಗಾರಿ ನೋಡ್ರಿ, ಒಬ್ಬರು ಮೇಸ್ತ್ರಿಗೆ ತಗೊಂಡಾರ, ಅವ್ರು ಮೇಸ್ತ್ರಿ ಒಂದು ಇದು ಮಾಡ್ತಿದ್ದಾರೆ. ಉಳ್ತಿದಾರಲ್ಲ ಅವರೇ ಇದ್ರ ಅಧ್ಯಕ್ಷರು ಉಪಾಧ್ಯಕ್ಷರು ಅವರೆಲ್ಲರೂ ಅವರೇ ಕಟ್ತಿದ್ದಾರೆ. ನಾವು ಕೇಳೋದು ತಪ್ಪ. ಪಾಚಗಳಿಂದ ಕಲ್ಲುಗಳಿಂದ ಬುನಾದಿಗೆ ಹಾಕಿದ್ದಾರೆ. ಪಾಚಗಳು ತೆಗೀರಿ, ಎಲ್ಲ ತೆಗಿಸ್ರಿ ತೆಳಗಡೆ. ಪಾಚಗಲ್ಲುಗಳು ಕಲ್ಲುಗಳೆಲ್ಲ ಸೈಜ್ಗಳು ನೋಡಿ, ಹಳೆ ಕಲ್ಲದ ಹೊಸ ಕಲ್ಲದ. ಇದ್ರ ಬಗ್ಗೆ ಏನಾದರೂ ತಕರಾರು ಹಾಕಿದ್ದಾರೆ? ನಂದು ಇದರ ಸಂಪೂರ್ಣವಾಗಿ ತಕರಾರು ಇರುತ್ತದೆ. ಇದೆಲ್ಲ ಕಟ್ಟಿರ್ತಕ್ಕಂಥ ಎಲ್ಲ ತೆಗಿಬೇಕು, ತೆಗೆದು ಹೊಸ ಕಲ್ಲಿಂದ ಕಟ್ಟಬೇಕು, ಕಲ್ಲುಗಳಿಂದ ಕಟ್ಟಬೇಕಂತೇಳಿ ಎಲ್ಲಿ ಪರ್ಮಿಷನ್ ಇದೆ ತೋರಿಸ್ಬೇಕು. ಇದು ನಮ್ಮೂರು ಸುಳ್ಗಾಡಿ. ನಾನೀಗ ನಮ್ಮ ತಾಯಿ ಸಮಾಗುಡಿ ಇಲ್ಲೇ ಇದೆ. ನನಗೆ ಕಳಪೆ ಕಾಮಗಾರಿ ಆಗಲು ನಾನು ಕೊಡೋದಿಲ್ಲ. ಅದಕ್ಕೋಸ್ಕರ ಈ ಸಂಪೂರ್ಣವಾಗಿ ಹಳೆ ಕಲ್ಲಿಂದ ಕಟ್ಟಿರ್ತಕ್ಕಂಥ ಬೀಸ್ ಮಠಮು ಎಲ್ಲ ತೆಗೆದು ಹೊಸದಲ್ಲಿ ಮುಸ್ಲಿಂ ಸಮಾಜದ ಕಬ್ರಸ್ತಾನಿಗೆ 10 ಲಕ್ಷ ರೂಪಾಯಿ ಗ್ರಾಂಟನ್ನು ಮಂಜೂರಾಗಿರುತ್ತೆ 25-26 ಅದರಲ್ಲಿ ಕಾಮಗಾರಿಯನ್ನು ಮಾಡಲು ಒಂದು 20 ದಿವಸದಿಂದ ಕಾಮಗಾರಿಯನ್ನು ಮಾಡುತ್ತಿದ್ದಾರೆ. ಇದರಲ್ಲಿ ಏನು ಕಳಪೆ ಕಾಮಗಾರಿಯನ್ನು ನಡೀತಿದೆ. ಯಾಕಂದರೆ ಈ ಕಲ್ಲುಗಳೆಲ್ಲ ಹಳೆ ಕಲ್ಲುಗಳಿಂದ ಕಟ್ತಿದ್ದಾರೆ. ಕಲ್ಲುಗಳು ಹಳೆ ಕಲ್ಲಿಂದ ಅದೇ ಥರ ಬುನಾದಿ ಊಟ ಒಳಗೋರಿಗೆ ತೆಗೆದಿರಕಲ್ಲ. ಆಮೇಲೆ ಎಸ್ಟಿಮೇಟ್ ಪ್ರಕಾರ ಊಟ ಕಟ್ಟಿರಕಲ್ಲ. ನಾವು ಬಂದು ಇವರಿಗೆ ಈ ಥರ ಮಾಡಬಾರ್ದು, ಸರಿಯಾಗಿ ಮಾಡಿರಿ ಅಂತೇಳಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ನನಗೆ ಬಡಿಯೋದು ಎಲ್ಲರೂ ಕಲಿತು ಹೊಸ ಮಂದಿಗಳು ನನಗೆ ಬಡಿಯೋಕೆ ಬರ್ತಾರೆ. ಯಾಕಂದರೆ ಕಾಮಗಾರಿ ಬಗ್ಗೆ ಕೇಳೋದು ಕೂಡ ತಪ್ಪ. ಕಾಮಗಾರಿಗಳು ಕಳಪೆ ಕಾಮಗಾರಿ ಹಳೆ ಕೊಲ್ಲಿಂದ ಕಟ್ಟೋಕೆ ಪರ್ಮಿಷನ್ ಯಾರು ಕೊಟ್ಟರು? ಇದರ ಮೂಲ ನಂಬರ್ 1 ಆರೋಪಿಗಳನ್ನು ವಕ್ಬೋರ್ಡ್ ಆಫೀಸರ್ಗಳಿಗೆ ನಾನು ಮನವಿ ಮಾಡ್ತಿದ್ದೇನೆ. ವಕ್ಬೋರ್ಡ್ ಆಫೀಸರ್ಗಳು ಸ್ಥಳಕ್ಕೆ ಬಂದು ವೀಕ್ಷಿಸಿ ಈ ಕಾರ್ಯಕ್ರಮ ನಡೀತಿರ್ತಕ್ಕಂಥ ಎಲ್ಲ ನಿಲ್ಲಿಸ್ಬೇಕಿದು. ನಿಂದಿರಿಸಿ ಎಲ್ಲ ಹಳೆ ಕಲ್ಲಿಂದ ಕಟ್ಟಲ್ಲ, ಎಲ್ಲ ತೆಗೆದು ಹೊಸ ಕಲ್ಲಿಂದ ಕಟ್ಟಬೇಕು. ಪರ್ಮಿಷನ್ ಕೊಟ್ಟಿರೋದು ಯಾರು ಹಳೆ ಕಲ್ಲಿಂದ ಕಟ್ಟಾಗ? ಎಕ್ಸ್ಪರ್ಟ್ ಪ್ರಕಾರ ಕೆಲಸ ಆಗ್ತಿರಾಗಲ್ಲ. ಇದೆಲ್ಲ ಸಂಪೂರ್ಣವಾಗಿ ಕಳಪೆ ಕಾಮಗಾರಿ. ಇದಕ್ಕೋಸ್ಕರ ಅಧಿಕಾರಿಗಳು, ನಾನು ಅಲ್ಲಿಗೆ ಮನವಿ ಊಟ ಮಾಡಿದ್ದೇನೆ. ವಕ್ಬೋರ್ಡ್ ಅಧಿಕಾರಿಗಳಿಗೆ, ಜಿಲ್ಲಾ ಅಧಿಕಾರಿಗಳಿಗೆ ಊಟ ನಾನು ಮನವಿ ಕೊಟ್ಟಿರ್ತೇನೆ. ಅದೇ ಥರ ಬೆಂಗಳೂರಿಗೆ ವಕ್ಬೋರ್ಡ್ ಕಮಿಟಿಗೆ ಊಟ ಅಲ್ಲಿ ಊಟ ಮನವಿ ಕೊಟ್ಟಿರ್ತೇನೆ. ಮುಂದೆ ಬರೋ ದಿನಗಳಲ್ಲಿ ಇಲ್ಲಿ ಏನಾದರೂ ಅನಾಹುತಗಳಾದರೆ ವಕ್ಬೋರ್ಡ್ ಅಧಿಕಾರಿಗಳೇ ಮೇನ್ ಕಾರಣಗಳು. ಯಾಕಂದರೆ ಅವರು ಯಾವ ಥರ ಆದ್ರೆ ಕೆಲಸ ನಡೀಲಿ, ನಮಗೇನು ಬರೋದು ಬಂದರೆ ಸಾಕಂತ ಕುಂತಿದ್ದಾರೆ. ಕಳಪೆ ಕಲ್ಲು ಹಳೆ ಕಲ್ಲು ಕಟ್ತಾ ಇದ್ದಾರೆ, ಮತ್ತು ಎಕ್ಸ್ಪೆಂಟ್ ಪ್ರಕಾರ ಮಾಡ್ತಾ ಇಲ್ಲ, ಸ್ಕೆಚ್ ಪ್ರಕಾರ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ ಸರ್, ನಬಿ ಸಾಬನ ಆರೋಪ ಸತ್ಯಕ್ಕೆ ಸುಳ್ಳು. ಅದು ಯಾವುದೇ ರೀತಿಯಿಂದ ಸತ್ಯ ಇಲ್ಲ. ಯಾಕೆ ಸತ್ಯ ಇಲ್ಲ ಅಂದರೆ ಕಲ್ಲು ನೀವು ಎತ್ತಿ ನೋಡ್ಬೋದು, ಸಿಮೆಂಟ್ ಸಮೇತ ಇಲ್ಲೇ ಹಾಕ್ತೀವಿ, ರಾಡ್ ಇಲ್ಲೇ ಹಾಕ್ತೀವಿ. ಯಾವುದೇ ರೀತಿಯಿಂದ ಒಂದು ನಯಾ ಪೈಸಾ ಇದರಲ್ಲಿ ಒಂದು 100 ರೂಪಾಯಿದು ಕಳಪೆ ಕಾಮಗಾರಿ ಐತೆ ಅಂದರೆ ನಾವು ಅದನ್ನು ದಂಡದ ರೂಪದಲ್ಲಿ ಕಟ್ಟಕ್ಕೆ ಸಿದ್ಧ. ಒಂದು ವೇಳೆ ಇದು ಇಲ್ಲಪ್ಪ ಸರಿ ಇದೆ ಅಂತೇಳಿ ಮೇಸ್ತ್ರಿ, ಇಂಜಿನಿಯರು, ಸೂಪರ್ವೈಸರ್ ಯಾರೇ ಬಂದು ಇದನ್ನು ಚೆಕ್ ಮಾಡಿ ಹೇಳಿದ ಮೇಲೆ ಆ ಒಂದು ಸುಳ್ಳಿನ ಒಂದು ದಂಡ ಆ ನಬಿ ಸಾಬನೇ ಹೊರಬೇಕು. ಏನ್ರಿ, ಆ ನಬಿ ಸಾಬೇ ಹೊರಬೇಕು. ಯಾಕಂದರೆ ಈ ಹಿಂದೆನೂ ಯಾರ್ಯಾರಿಗೋ ಕರ್ಕೊಂಬಂದರು, ಅವರು ಸತ್ಯತೆ ಗೊತ್ತಾಯಿತು. ಅವ್ರು ಏನಂದ್ರೆ ಇಲ್ಲ ಎಲ್ಲ ರೀತಿಯ ಚೆನ್ನಾಗಿ ಹೋದರು. ಆಮೇಲೆ ಈಗ ತಾವು ಬಂದರೆ ನಮಗೆ ಒಳ್ಳೆಯದೇ. ದೃಶ್ಯ ಮಾಧ್ಯಮದವರು ಬಂದು ಇದು ಒಂದು ಸತ್ಯನ ಪರಿಶೀಲನೆ ಮಾಡಿ ಈ ಕಲ್ಲು ಕಾಮಗಾರಿಗೆ ಸೂಕ್ತನ ಅಥವಾ ಸೂಕ್ತ ಅಲ್ಲ ಅಂತೇಳಿ ತಾವು ನೋಡ್ರಿ. ಬಟ್ ಸದ್ಯಕ್ಕೆ ಮಟ್ಟಿಗೆ ಹೇಳ್ಬೇಕಂದ್ರೆ ನಬಿ ಸಾಬ್ ಅವರು ವೈಯಕ್ತಿಕ ದ್ವೇಷದ ಸಲುವಾಗಿ ಇದ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. ಈ ಆರೋಪನ ನಾವು ನಮ್ಮ ಊರಲ್ಲಿ ಅಂದರೆ ಬೆಳಗೋಡಿ ಗ್ರಾಮದ ಯಾರೂ ಒಪ್ಪಕ್ಕೆ ತಯಾರಿಲ್ಲ. ಇದು ನಮ್ಮದೊಂದು ಸತ್ಯದ ಮತ್ತು ಮಾತು.